ಸಿಲಿಕಾನ್ ಸಿಟಿಯ ಹೊರಭಾಗದಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿಯ ಮೇಲೆ ಸಿಸಿಬಿ ಪೊಲೀಸರು ರೇಡ್ ಮಾಡಿದ್ರು. ಡ್ರಗ್ಸ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದವರಿಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನು ಕೊಟ್ಟಿದ್ರು. ಪೊಲೀಸರ ಜೊತೆಗೆ ನೌಟಂಕಿ ಆಟ ಆಡಿದಂತಹ ನಟಿ ಹೇಮಾ ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಿದೆ. ಒಂದು ವೇಳೆ ವಿಚಾರಣೆಯಿಂದ ಹೇಮಾ ತಪ್ಪಿಸ್ಕೊಂಡ್ರೆ ವಾಟ್ ನೆಕ್ಸ್ಟ್? ಇಲ್ಲಿದೆ ನೋಡಿ ಡೀಟೇಲ್ಸ್. ಬೆಂಗಳೂರು ಹೊರವಲಯದಲ್ಲಿ ಡ್ರಗ್ಸ್ ಪಾರ್ಟಿ, ತೆಲುಗು ನಟಿ ಹೇಮಾ ವಿಚಾರಣೆಗೆ ಬರೋದು ಡೌಟ್. ಇವತ್ತು ವಿಚಾರಣೆಗೆ ಬರಲು ನೋಟಿಸ್ ನೀಡಿದ ಸಿಸಿಬಿ. ಬೆಂಗಳೂರು ಹೊರವಲಯದ ಎಲೆಕ್ಟ್ರಾನಿಕ್ ಸಿಟಿ ಫಾರ್ಮ್ ಹೌಸ್ ನಲ್ಲಿ ರೇವ್ ಪಾರ್ಟಿ ಮಾಡಿ ಸಿಸಿಬಿ ದಾಳಿ ವೇಳೆ ತಗಲಾಕೊಂಡಿದ್ದ ತೆಲುಗು ನಟಿ ಹೇಮಾಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ತಿಳಿಸಿ ವಾಟ್ಸ್ಆಪ್ ಮೂಲಕ ನಟಿ ಹೇಮಾಗೆ ನೋಟಿಸ್ ಅನ್ನು ಕೊಡಲಾಗಿದೆ. ಆದರೆ ನಟಿ ಹೇಮಾ ಸಿಸಿಬಿ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗೋದು ಡೌಟ್ ಅಂತ ಹೇಳಲಾಗ್ತಿದೆ. ನಟಿ ಹೇಮಾ ಸಿಸಿಬಿ ಕೊಟ್ಟಿರುವ ಮೊದಲ ನೋಟಿಸ್ಗೆ ವಿಚಾರಣೆಗೆ ಹಾಜರಾಗದೆ ಹೋದರೆ ಮತ್ತೊಮ್ಮೆ ನೋಟಿಸ್ ಅನ್ನು ಕೊಡಲಾಗುತ್ತೆ. ಎರಡನೇ ನೋಟಿಸ್ಗೂ ನಟಿ ಹೇಮಾ ಸಿಸಿಬಿ ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗದೆ ಹೋದರೆ ಪೊಲೀಸರು ಕಾನೂನಿನ ರೀತಿಯಲ್ಲಿ ನಟಿ ಹೇಮಾ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಲು ಪ್ಲಾನ್ ಮಾಡಿಕೊಳ್ತಾರೆ. ನೋಟಿಸ್ ಕೊಟ್ಟರು ನಟಿ ಹೇಮಾ ವಿಚಾರಣೆಗೆ ಹಾಜರಾಗದೆ ಮೊಂಡಾಟ ಆಡೋದಕ್ಕೆ ಶುರು ಮಾಡಿಕೊಂಡ್ರೆ ಪೊಲೀಸರು ತೆಲುಗು ನಟಿ ಹೇಮಾ ವಿರುದ್ಧ NDPS ಆಕ್ಟ್ನ ಅಡಿಯಲ್ಲಿ ನಟಿ ವಿರುದ್ಧ ಪ್ರಕರಣವನ್ನು ದಾಖಲಿಸಿಕೊಂಡು ಹೈದರಾಬಾದ್ಗೆ ಹೋಗಿ ಅರೆಸ್ಟ್ ಮಾಡ್ಕೊಂಡು ಬಂದು ವಿಚಾರಣೆ ಮಾಡಲಿಕ್ಕೆ ಸಿಸಿಬಿ ಪ್ಲಾನ್ ಮಾಡಿಕೊಂಡಿದೆ ಅಂತ ಸಿಸಿಬಿ ಮೂಲಗಳು ತಿಳಿಸಿವೆ. ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು.